ಮೇಡಮ್, ಕಾಫಿ. ಯಾಕೆ ಸಪ್ಪಗಿದ್ಯಾ? ಗಾಯತ್ರಿ ಮೇಡಮು ಆರತಿ ಮೇಡಮ್ನ ಮನೆ ಕರೆಯೋದಕ್ಕೆ ಅವ್ರ ಮನೆಗೆ ಹೋಗಿದಾರಲ್ವಾ? ಅವ್ರ ಸೊಸೆನ್ ಕರೆಯೋದಕ್ಕೆ ಅವ್ರು ಹೋಗಿದ್ದಾರೆ, ಅದಕ್ಕೆ ನಿನ್ಗೇನು ಸಂಕಟ? ಇದೇನು ಮೇಡಮ್ ಹೀಗೆ ಹೇಳ್ತೀರಾ? ಆರತಿ ಮೇಡಮ್ ಈ ಮನೆಗೆ ಬಂದರೆ ನಾನು ಈ ಮನೇಲಿ ಇರೋಕ್ಕಾಗತ್ತಾ? ಆರತಿ ಮೇಡಮ್ ಗೇಟ್ ಒಳಗಡೆ ಬರ್ತಿದ್ದ ಹಾಗೆ ನನ್ನನ್ನು ಗೆಟ್ ಔಟ್ ಅಂತಾರಷ್ಟೆ. ನನಗೆ ಈ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ. ನಾನು ಹೊರಗಡೆ ಹೋದರೆ ಆ ಕುಡುಕದ ಗಂಡನ ಜೊತೆ ಬಾಳ್ಬೇಕು, ಅದಕ್ಕಿಂತ ಸಾಯೋದೇ ವಾಸಿ. ಎದ್ದಿತರ ಎಲ್ಲ ಮಾತಾಡಬೇಡ. ಹಾಸ್ಪಿಟ್ಲಲ್ಲಿ ನೋಡ್ಲಿಲ್ವಾ ಆರತಿ ಸೂರ್ಯನ್ಗೆ ಹೇಗೆ ಪಟಾಕಿ ಸಿಡಿಯೋ ಥರ ಬೈತಾ ಇದ್ಲು? ಆ ಸೂರ್ಯ ಒಳ್ಳೆ ಟುಸ್ ಪಟಾಕಿ ಥರ ಕೂತ್ಕೊಂಡಿದ್ದ. ಇನ್ನು ಅವರಿಬ್ರು ಏನಿದ್ರು ಮೀಟ್ ಆಗೋದು ಫ್ಯಾಮಿಲಿ ಕೋರ್ಟ್ನಲ್ಲಿ ಮಾತ್ರ. ಫ್ಯಾಮಿಲಿ ಕೋರ್ಟ್ನಲ್ಲ? ಯಾಕೆ? ಡಿವೋರ್ಸ್ ತಗೊಳಕ್ಕೆ. ಅಂದರೆ ಆರತಿ ಮೇಡಮ್ ಖಂಡಿತ ಮತ್ತೆ ಈ ಮನೆಗೆ ಬರಲ್ವಾ? 100ಕ್ಕೆ 10,000 ಬೆಡ್ಸ್ ಕಟ್ತೀನಿ. ಆ ಆರತಿ ಇನ್ನು ಈ ಮನೆಗೆ ಯಾವತ್ತೂ ಬರೋದಿಲ್ಲ. ಇನ್ನೇನಿದ್ರು ಅರ್ಪಿತಾದೆ ರಾಜ್ಯಭಾರ. ಹಲ್ಲಿ ಬಿತ್ತು ಅಂತ ಇನ್ನೊಂದೆರಡು ಸರಿ ಸೂರ್ಯನ್ ಹೋಗಿ ತಪ್ಕೋ, ಆಮೇಲೆ ಅಮ್ಮ, ಸಾಕ್ಷಿ ಹೇಗಿದ್ದಾಳೆ? ಶೋಭಮ್ಮ ಹೇಗಿದ್ರೆ? ಸಾಕ್ಷಿ ಚೆನ್ನಾಗಿದ್ದಾಳೆ. ಆರತಿ ಅವಳನ್ನ ತುಂಬಾ ಅಕ್ರೆಯಿಂದ ನೋಡ್ಕೊತಾಳೆ. ಶೋಭಮ್ಮನೂ ಚೆನ್ನಾಗಿದ್ದಾರೆ. ಸದ್ಯ ಸಾಕ್ಷಿ ಆರಾಮಾಗಿದ್ದಾಳೆ ಅಂತ ಕೇಳಿ ಮನ್ಸಿಗೆ ಸಮಾಧಾನ ಆಯ್ತಮ್ಮ. ಆರತಿ ಹೇಗಿದ್ದಾಳೆ ಅಂತ ಕೇಳಲ್ವಾ? ಆರತಿ ಅಕ್ಕನ ಬಗ್ಗೆ ವಿಚಾರಿಸಿ ಸುಮ್ಮನೆ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು ಅಂತ ನೀವು ಕೇಳ್ತಾ ಇಲ್ಲ ಅಲ್ವಾ ಬಾಬಾ? ಆರತಿ ಬರಕ್ಕೆ ಒಪ್ಕೊಳ್ಳಿಲ್ಲ ಕಣೋ. ಹಾಗೆ ಹೇಳ್ತೀನಿ ಅಂತ ನೀನು ಅನ್ಕೊಂಡಿದ್ರೆ ನಿನ್ ಗೆಸ್ ತಪ್ಪು. ಅಂದ್ರೆ ಆರತಿ ಮನೆಗೆ ಬರಕ್ಕೆ ಒಪ್ಕೊಂಡಿದ್ದಾಳ ಕಣೋ. ನಿಜವಾಗ್ಲೂ ಆರತಿ ಅವ್ರ ಮನೆಗೆ ಬರೋದಕ್ಕೆ ಒಪ್ಕೊಂಡಿದಾರ ಅಥವಾ ನನಗೆ ಸಮಾಧಾನ ಮಾಡೋದಕ್ಕೆ ಸುಳ್ಳು ಹೇಳ್ತಾ ಇದ್ದೀರಮ್ಮ? ಆರತಿ ಮನೆಗೆ ಬರ್ಲಿ ಅಂತ ಮನಸ್ಸಲ್ಲಿ ಬೆಟ್ಟದಷ್ಟು ಆಸೆ ತುಂಬಿಕೊಂಡಿದ್ಯಾ. ಆ ಕ್ಷಣಕ್ಕೋಸ್ಕರ ನೀನ್ ಕಾಯ್ತಾ ಇದೀಯಾ. ನಾನ್ ಸುಳ್ಳು ಹೇಳ್ತೀನ? ಆರತಿ ನಿಜವಾಗ್ಲೂ ಮನೆಗೆ ಬರಕ್ಕೆ ಒಪ್ಕೊಂಡಿದ್ದಾಳೆ. ಅಬ್ಬಾ, ಸದ್ಯ ಸೂರ್ಯ ನಿನ್ನ ಸಮಸ್ಯೆಗೂ ಪರಿಹಾರ ಸಿಕ್ತು, ನನ್ನ ಸಮಸ್ಯೆಗೂ ಪರಿಹಾರ ಸಿಕ್ತು. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಮ್ಮ. ನಿನ್ ಮುಖದಲ್ಲಿ ಈ ನಗು ಸಂತೋಷ ತರಬೇಕು ಅಂತಾನೆ ನಾನು ಆರತಿ ಹತ್ರ ಮಾತಾಡಕ್ ಹೋಗಿದ್ದೆ ಕಣ. ನಿನ್ ಸಂತೋಷನೇ ನನ್ನ ಸಂತೋಷ. ಮಕ್ಕಳ ಜೀವನ ಸರಿ ಮಾಡೋದು ತಾಯಿ ಕರ್ತವ್ಯ ಅಲ್ವೇನೋ? ಅದಕ್ಕೆ ನೀವ್ ನನಗೆ ಥ್ಯಾಂಕ್ಸ್ ಹೇಳ್ಬೇಕಾ? ಆರತಿ ಅವ್ರು ಯಾವಾಗ ಬರ್ತಾರಂತಮ್ಮ? ಸಾಕ್ಷಿ ಬರ್ತಡೇ ದಿನ ಬರ್ತಾಳಂತೆ ಕಣೋ. काली कलकत्ता वाली, काली दुश्मन का जीवा काली काली, काली शमशम वाली, काली रक्त काली, काली कालरात्रि, ಕೈಯಲ್ಲಿ ರುಂಡ ಮಾಲಿ. ಜೈ ಕಾಳಿ, ಕೈ ಮುಗಿದೇ ಇರೋರಿಗೆ ಇಳಿಸ್ತಾಳೆ ಚಳಿ. ಜೈ ಪಾತಾಳ ಭೈರವಿ, ಜೈ ಮಹಾಕಾಳಿ, ಇವರ ಕಾರ್ಯ ಸಿದ್ಧಿ ಆಗೋಗ್ ಮಾಡು. ಜೈ ಸ್ಮಶಾನ ಭೈರವಿ, ಇವರು ಇಷ್ಟಪಡೋ ಗಂಡಸು ಇವರ ದಾಸ ಆಗೋ ಹಾಗೆ ಮಾಡು. ಜೈ ಸ್ಮಶಾನ ಭೈರವಿ. ಯಾವ ಗಂಡಸನ್ನ ನಿಮ್ ಕೈ ವಶ ಮಾಡ್ಕೋಬೇಕು ಅಂತ ನೀವು ಮನಸ್ಸಿನಲ್ಲಿ ಇದೆಯೋ
ಅವನು ಮಲಗೋ ಕೋಣೆಯಲ್ಲಿ ಇದನ್ನ ಇಡಬೇಕು. ಅದಾಗಲಿಲ್ಲ ಅಂದರೆ ಅವನ ಮನೆ ಮೇಲೆ ಹೆಸರು ಇಡಬೇಕು. ಅದಾದ ಮೇಲೆ ಈ ತಾಯ್ತನ ಕಟ್ಕೊಂಡು ಅವನ ಮುಂದೆ ಬಂದರೆ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ. ಆ ಗಂಡಸು ನಿಮ್ಮ ಕೈವಶ ಆಗ್ತಾನೆ. ನೀವು ಸಾಕಿರೋ ನಾಯಿ ಥರ ಇಡೀ ಜೀವನ ಪರ್ಯಂತ ಹಿಂದೆನೇ ಸುತ್ತಾನೆ ಇರ್ತಾನೆ. ಏನು ಮೇಡಮ್, ಕಾಂಜೀವರಂ ಸೀರೆನೋ ಬನಾರಸ್ ಸೀರೆನೋ ಕೊಡ್ತೀರಾ ಅಂದ್ಕೊಂಡ್ರೆ ತಾಯ್ತಾ ಕೊಡ್ತಿದ್ದೀರಾ? ಮೊದಲು ಇದನ್ನು ಕಟ್ಕೊ, ಆಮೇಲೆ ಹೇಳ್ತೀನಿ. ನನಗೇನು ದೆವ್ವ ಗಿವ್ವ ಹಿಡ್ದಿದ್ಯಾ ಈ ತಾಯ್ತಾ ಕಟ್ಕೊಳ್ಳೋಕ್ಕೆ? ಅಯ್ಯೋ ಹುಚ್ಚಿ, ಈ ತಾಯ್ತ ದೆವ್ವ ಬಿಡ್ಸೋಕಲ್ಲ, ಲವ್ ಮಾಡ್ಸೋಕೆ. ಲವ್ ಮಾಡ್ಸೋಕ? ಹಾಗಂದ್ರೆ ಸೂರ್ಯ ನಿನ್ನನ್ನ ಲವ್ ಮಾಡಬೇಕೋ ಬೇಡವೋ? ನೀನು ಇದನ್ನು ಕಟ್ಕೊಂಡ್ರೆ ಆ ಸೂರ್ಯನ ಭೂಮಿ ಹೇಗೆ ಸುತ್ತುತ್ತೋ ಈ ಸೂರ್ಯ ನಿನ್ನ ಹಿಂದೆ ಸುತ್ತುತ್ತಾ ಇರ್ತಾನೆ. ಏನೋ ಆಗ್ಲೇ ಸೂರ್ಯನ ಜೊತೆ ಲವ್ ಸಾಂಗಾ? ಇಲ್ಲ ಮೇಡಮ್. ತಗೋ, ಹಾ ತಗೋ. ಆಮೇಲೆ ಹುಷಾರು, ಯಾರ ಹತ್ರನೂ ಹೇಳಬಾರ್ದು. ತಗೋ, ಇದನ್ನು ತಗೋ. ಇದನ್ನು ತಗೊಂಡು ಹೋಗಿ ಸೂರ್ಯನ ಬೆಡ್ರೂಮಲ್ಲಿಡು. ಆಗ ಸೂರ್ಯ ನಿನ್ನ ಹಿಂದೆನೇ ಬರ್ತಾನೆ ಆರ್ತಿನ ಬಿಟ್ಟು. ತಗೋ. ಬಾವ ಬಂದ್ರು ಅನ್ಸುತ್ತೆ, ನೀನೇನು ಹೊರಡು. ಅರ್ಚಕರೇ, ಆರ್ತಿಯವ್ರತ್ತೆ ಮನೆಗೆ ಬಂದು ಅವಳನ್ನ ಮನೆಗೆ ಬಾ ಅಂತ ಕರೆದಿದ್ದಾರೆ. ಅವಳಿಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸಿ. ಆಯ್ತು. ಗಂಡ ಹೆಂಡತಿ ಇಬ್ರು ಅನ್ಯೋನ್ಯವಾಗಿರ್ಲಿ ಅಂತ ನೀವು ಆಶೀರ್ವಾದ ಮಾಡಬೇಕು. ಆಯ್ತು. ನಕ್ಷತ್ರ ಗೊತ್ತಿದೆ ಬಿಡಮ್ಮ. ನಿನ್ನ ಹೆಸರಿನಲ್ಲಿ, ನಿನ್ನ ಮಗನ ಹೆಸರಿನಲ್ಲಿ ನಿಮ್ಮಮ್ಮ ಅವರು 100 ಸಲ ಅರ್ಚನೆ ಮಾಡಿಸಿದ್ದಾರೆ. ಅವ್ರ ಹೆಸರಿನಲ್ಲಿ ಒಂದು ದಿವಸನೂ ಅರ್ಚನೆ ಮಾಡಿಸಿಲ್ಲ. ಅಮ್ಮ, ನನಗೀಗ ತುಂಬ ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆ ನನ್ನ ಸೂರ್ಯವ್ರ ಸಂಬಂಧಕ್ಕೆ ಯಾವ ತೊಂದರೆನೂ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಮನ್ಸು ತುಂಬ ಹಗುರ ಅನ್ನಿಸ್ತಾ ಇದೆ. ಹಾ ಸಾಕ್ಷಿ, ನೀನ್ ಮಾತ್ರ ಆರ್ತಿಯವ್ರ ಮನೆಗೆ ಹೋಗಿ ಆರಾಮಾಗಿದ್ಯಾ. ನಾನು, ನೀನು, ಆದಿಪುಟ್ಟ, ಆರ್ತಿ ಮಮ್ಮಿ ಇವ್ರು ಯಾರು ಇಲ್ಲದೆ ಮನೇಲಿ ಬೋರ್ ಹೊಡಿತಾ ಇದೆ. ಹೌದಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ಅಜ್ಜಿ ಎಲ್ಲರೂ ಇದ್ದಾರೆ. ಆದ್ರೆ ನೀನಿದ್ದಾಗಿರಲ್ವಲ್ಲ. ಹೌದು, ಆರ್ತಿ ಮಮ್ಮಿ, ಆದಿತ್ಯ ಎಲ್ಲರೂ ನಿನ್ನ ಬರ್ಡೇಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸಾಕ್ಷಿ ಪುಟ್ಟ, ಅಜ್ಜಿ ಬಂದ್ರು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಾ, ಟೈಮ್ಗೆ ಔಷಧಿ ತೊಳೋದು ಮರಿಬೇಡ. ಗುಡ್ ಗರ್ಲ್, ಬಾಯ್, ಟೇಕ್ ಕೇರ್. ಹೇಳಮ್ಮ. ಸಾಕ್ಷಿ ಜೊತೆ ಮಾತಾಡ್ತಿದ್ಯಾ? ಹ್ಞೂಮ್ಮ, ಸಾಕ್ಷಿ ಇಲ್ಲದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ. ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತ್ಯಾ? ಇನ್ನೊಂದು 2-3 ದಿನ ಸಾಕ್ಷಿ ಬಂದ್ಬಿಡ್ತಾಳೆ. ಹಾಗೆ ಆರ್ತಿ, ಆದಿ, ಆರ್ಯ ಎಲ್ಲ ಬರ್ತಾರೆ.
ಆಗ ನಿನಗೆ ನನ್ನ ಜೊತೆ ಮಾತಾಡೋಕೆ ಪುರ್ಸೊತ್ತಿರುತ್ತೋ ಇಲ್ವೋ? ಹಾಗೇನಿಲ್ಲಮ್ಮ. ಆರ್ತಿ ಬಂದಮೇಲೆ ಒಂದು 15 ದಿವಸ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಮನಸ್ಸು ಹಗುರ ಆಗತ್ತೆ. ಹಳೆ ಕಹಿ ಎಲ್ಲ ಮರೆತು ಹೊಸದಾಗಿ ಜೀವನ ಶುರು ಮಾಡ್ತೀರಂತೆ. ಸರಿಮ್ಮ. ಏನಮ್ಮ ಇದು? ನಾನು ಮರ್ತೇ ಹೋದೆ ನೋಡು. ಇದರ ವಿಷಯವಾಗಿ ನಾನು ಮಾತಾಡಕ್ ಬಂದಿದ್ದು. ನಮ್ಮ ನೀಲ್ಕಂಠ ಶಾಸ್ತ್ರಿಗಳಿದಾರಲ್ಲ, ಅವ್ರು ಇದನ್ನ ಕೊಟ್ರು. ನೀನು ತೋಳು ಕಟ್ಕೋಬೇಕಂತೆ. ತಗೋ ಕಟ್ಕೋ. ಯಾಕೆ? ನಿನ್ನ ಆರ್ತಿ ಮಧ್ಯೆ ನಡೆದಿರೋ ಸಮಸ್ಯೆನ ಅವ್ರಿಗೆ ಹೇಳ್ದೆ ಕಣೋ. ಅದಕ್ಕೆ ಅವರು ಪರಿಹಾರ ಸೂಚಿಸಿ ಇದನ್ನ ಕೊಟ್ಟಿದ್ದಾರೆ. ನಿನ್ನ ತೋಳು ಕಟ್ಕೋಬೇಕಂತೆ. ತಗೋ ಕಟ್ಕೋ. ಅಮ್ಮ, ನೀವಿನ್ನೂ ಯಾವ ಕಾಲದಲ್ಲಿದ್ದೀರಾ? ಇಂಥದ್ರ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ. ಈ ಚಿಕ್ಕ ತಾಯ್ತ ನನ್ನ ಕಷ್ಟ ಪರಿಹಾರ ಮಾಡುತ್ತಾ? ಕಾಲ ಎಷ್ಟೇ ಬದಲಾದ್ರೂ ಮಳೆ ಬಂದಾಗ ಕೊಡೆ ಇಟ್ಕೊಂಡು ಹೋಗ್ತೀವಲ್ಲ, ಹಾಗೆ ಇದು ನಮ್ಮ ಕಷ್ಟದಲ್ಲಿ ರಕ್ಷಾ ಕವಚದ ಹಾಗೆ. ನಾಡಿದ ಹುಣ್ಣಿಮೆ ಅವತ್ತು ನಿನಗೇನು ತೊಂದರೆ ಆಗದಿರ್ಲಿ ಅಂತ ಇದನ್ನ ಕೊಟ್ಟಿದ್ದಾರೆ. ಪ್ಲೀಸ್ ಕಟ್ಕೊಳ್ಳೋ. ಸರಿಮ್ಮ. ಈ ತಾಯ್ತ ಕಟ್ಕೊಳ್ಳೋದ್ರಿಂದ ಯಾವುದೋ ಪವರ್ ಬರುತ್ತೆ, ಅದರಿಂದ ನನ್ನ ಕಷ್ಟ ಪರಿಹಾರ ಆಗುತ್ತೆ ಅಂತ ನಾನು ಕಟ್ಕೋತಾ ಇಲ್ಲ. ಈ ತಾಯ್ತ ಕಟ್ಕೊಳ್ಳೋದ್ರಿಂದ ನನಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ನನ್ನ ಅಮ್ಮನ ನಂಬಿಕೆ ಇದೆಯಲ್ಲ, ಅದಕ್ಕೋಸ್ಕರ ಕಟ್ಕೋತಾ ಇದ್ದೀನಿ. ಯಾವುದೋ ಒಂದು ನೀನು ಇದನ್ನು ಕಟ್ಕೊಂಡ್ರೆ ನನಗೆ ಅದೇ ಸಮಾಧಾನ. ತಗೋ. ಅಲ್ಲಮ್ಮ, ನನಗೇನೋ ರಕ್ಷಾ ಕವಚ ಆಯ್ತು, ಓಕೆ. ಆರ್ತಿ ಅವ್ರಿಗೆ ಈ ತಾಯ್ತಕ್ಕೆ ನಿಮ್ಮಿಬ್ರನ್ನೂ ಕಾಪಾಡೋ ಶಕ್ತಿ ಇದೆ ಕಣೋ. ಓ, 2 in 1. ವಾಟ್ ಆನ್ ಆಫರ್ ಅಮ್ಮ. ನಮ್ಮ ನೀಲ್ಕಂಠ ಶಾಸ್ತ್ರಿ ಇದಾರಲ್ಲ, ಅವ್ರಿಗೆ ಇದನ್ನ ಇಡೀ ಊರವ್ರಿಗೆಲ್ಲ ಕೊಟ್ಬಿಡಕ್ಕೆ ಹೇಳಿ. ಅವಾಗ ಊರಲ್ಲಿರೋರು ಯಾರಿಗೂ ಸಮಸ್ಯೆನೇ ಬರಲ್ಲ. ಆಮೇಲೆ ಇದ್ರದ್ದೊಂದು ಇಂಡಸ್ಟ್ರಿ ಮಾಡ್ಬಿಟ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋದಕ್ಕೆ ಹೇಳಿ. ಬಿಲಿಯನರ್ ಆಗ್ಬಿಡ್ತಾರೆ. ತಮಾಷೆ ಮಾಡ್ಬೇಡ್ವೋ. ನಿನ್ನ ಆರ್ತಿ ಗ್ರಹಚಾರ ಸರಿ ಹೋಗ್ಲಿ ಅಂತ ನವಗ್ರಹ ಶಾಂತಿ ಮಾಡಿ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ನಾಡಿದ್ದು ನೀನು ಆರ್ತಿ ಇಬ್ರು ಆ ಪೂಜೆ ಮಾಡಿಸಿ, ಎಲ್ಲ ಸಮಸ್ಯೆನೂ ಪರಿಹಾರ ಆಗೋಗುತ್ತೆ. ಆಮೇಲೆ ಷಷ್ಠಿ ಪೂರ್ತಿ ತನಕ ಯಾವುದೇ ಸಮಸ್ಯೆ ಇಲ್ಲದೆ ಚೆನ್ನಾಗಿರ್ಬೋದು. ಸರಿನಮ್ಮ, ನಿಮ್ ಖುಷಿಗೋಸ್ಕರ ಕಟ್ಕೋತೀನಿ. ಖುಷಿನಾ? ಹೌದು ಕಣ, ಖುಷಿನೇ. ಕೊಡಿ, ಇಲ್ಲಿ ನಾನೇ ಕಟ್ತೀನಿ. ತಿರ್ಗು ಈ ಕಡೆ. ಅರ್ಪಿತಾ, ಬೇಗ ಬಾ ಇಲ್ಲಿ. ಬಂದೆ. ಇವ್ರು ಇವಾಗ್ಲೇ ಕರಿಬೇಕಾ? ನೀನು ಇದನ್ನು ಕಟ್ಕೊಂಡ್ರೆ ಆ ಸೂರ್ಯನ ಭೂಮಿ ಹೇಗೆ ಸುತ್ತುತ್ತೋ ಈ ಸೂರ್ಯ ನಿನ್ನ ಹಿಂದೆ ಸುತ್ತುತ್ತಾ ಇರ್ತಾನೆ. ಸೂರ್ಯ ನಿನ್ನ ಹಿಂದೆನೇ ಬರ್ತಾನೆ ಆರ್ತಿನ ಬಿಟ್ಟು. ಏನ್ ತಿಂಡಿ? ತಾಯ್ತಾ? ಏನೋ ಅಲ್ಲ ಸರ್, ಇಡ್ಲಿ ಸಾಂಬಾರ್. ಏನಾಗಿದೆ ನಿಮಗೆ? ಹುಷಾರಾಗಿದೆಯಾ ತಾನೆ? ಇಲ್ಲ ಸರ್, ಹಾಗೇನೂ ಇಲ್ಲ. ಯಾಕೆ ಸರ್? ತಿಂಡಿ ಏನು ಅಂತ ಕೇಳಿದ್ರೆ ತಾಯ್ತಾ ಅಂತಿದ್ದೆ. ತಿಂಡಿನ ಅಲ್ಲೇ ಇಟ್ಕೊಂಡು ನಿಂತಿದ್ದೆ, ಅದಕ್ಕೆ ಕೇಳಿದೆ. ತಿಂಡಿ ತಗೊಳ್ಳಿ ಸರ್, ತಗೊಳ್ಳಿ ಸರ್. ಅರ್ಪಿತಾ, ಏನಾಯ್ತು? ಇಲ್ಲ. ಅರ್ಪಿತಾ, ಆ ತಿಂಡಿ ಕೊಟ್ಟು ಬರಕ್ಕೆ ಎಷ್ಟೊತ್ತು? ಬಂದೆ. ಏನು ಇವಳು ಇಷ್ಟೊತ್ತಾದರೂ ಬರಲಿಲ್ಲ? ಓ, ಮೋಸ್ಟ್ಲಿ ನಾನು ಕೊಟ್ಟೋ ತಾಯ್ತಾ ಕೆಲಸ ಮಾಡಿದೆ ಅನ್ಸುತ್ತೆ. ಅದಕ್ಕೆ ಇಷ್ಟೊತ್ತಾದರೂ ಕೆಳಗಡೆ ಬರ್ತಾ ಇಲ್ಲ ಅವಳು. ಏನು ತಾಯ್ತಾ ಇದು? ಛೇ, ಎಂತ ದಡ್ಡಿ ನಾನು. ಮೊದಲೇ ಈ ಕೆಲಸ ಮಾಡಬೇಕಾಗಿತ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಟ್ನಲ್ಲ. ಅರ್ಪಿತಾ, ಅರ್ಪಿತಾ, ಬಾ 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 ಬಾ.
ಏನೈತೆ ತಾಯ್ತ ಕೆಲಸ ಸಕ್ಸಸ್ ನಿನ್ನೇನು ಕೇಳೋದೇ ಬೇಡ ಬಿಡು. ನಿನ್ ಮುಖ ನೋಡಿದ್ರೆ ಎಲ್ಲ ಕೆಲಸ ಸಕ್ಸಸ್ ಅಂತ ಗೊತ್ತಾಗುತ್ತೆ. ನೀನು ಸೂರ್ಯನ್ ರೂಮಿಗೆ ಹೋಗಿದ್ಯಾ, ಅವನ್ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿರ್ತೀಯ. ಪವರ್ಫುಲ್ ತಾಯ್ತ ಅದು, ಅವನನ್ನ ಹಾಗೆ ಅಟ್ರಾಕ್ಟ್ ಮಾಡಿರುತ್ತೆ. ನೀನೇನೇ ಮಾತಾಡೋಕ್ ಮುಂಚೆ ಅವನೇ ನಿನ್ಗೆ ಐ ಲವ್ ಯು ಅಂತ ಹೇಳಿ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟಿರ್ತಾನೆ. ಏನು ಅದೃಷ್ಟ ರೀ ನಿಂದು. ಎಂತ ಪವರ್ಫುಲ್ ತಾಯ್ತ ಅದು. ಇನ್ನು ಬೇರೆ ಬೇರೆ ಕೆಲಸಗಳಿಗೆ ಒಂದು 25 ತಾಯ್ತನ ಆರ್ಡರ್ ಕೊಟ್ಬಿಡ್ತೀನಿ. ಏನತ್ಯಾ? ನೀವು ಅನ್ಕೊಂಡಂಗೆ ಏನೂ ಆಗಲಿಲ್ಲ. ಅಲ್ವೇ ಸೂರ್ಯನ್ ನಿನ್ನ ನೋಡಿ ಏನು ಅನ್ನಿಸ್ಲಿಲ್ವಾ? ಕಣ್ಣನ ಮಗ ಸ್ವಾಮೀಜಿ ಈ ತಾಯ್ತ ಕಟ್ಕೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನನಗೆ ಸರಿಯಾಗಿ ಮೋಸ ಮಾಡ್ದ. ಸಾಲದಕ್ಕೆ ಅಷ್ಟೊಂದು ದುಡ್ಡು ಬೇರೆ ತಗೊಂಡ. ಯಾವ್ದೋ ತಗೊಳಿನ ತೊಗೊಂಡ್ಕೊಟ್ಟು ತಾಯ್ತ ಅಂತ ನನ್ನ ಕೈಯಲ್ಲಿ ಕೊಟ್ಟು ಕಳಿಸ್ದ. ನಿನ್ಗೊಂದು ನಿಂಬೆಹಣ್ಣು ಕೊಟ್ಟು ಕಳ್ಸಿದ್ನಲ್ಲ ರೂಮಲ್ಲಿ ಇಡು ಅಂತ, ಇಟ್ಟೆ ತಾನೆ? ಅಯ್ಯೋ, ಅದು ತಾಯ್ತ ಕಟ್ಕೊಳ್ಳೋ ಗಾಬರಿನಲ್ಲಿ ಬಾತ್ರೂಮಲ್ಲೇ ಬಿಟ್ಟು ಬಂದೆ. ಓ, ಎಂತ ಗಡ್ಡಿನೇ ನೀನು. ಬುದ್ಧಿ ಇದೆಯಾ ನಿನ್ಗೆ? ಹೋಗು, ಮೊದಲು ಹೋಗಿ ತಗೊಂಡ್ ಬಾ ಅದನ್ನ. ಆದ್ರೆ ಬೇರೆ ಯಾವನಾರು ನಿನ್ ಹಿಂದೆ ಬಂದ್ಬಿಡ್ತಾನಷ್ಟೇ. ಹೋಗು. ಆದಿ, ನಿಧಾನ ಕಾಟೋಡು. ಆರ್ತಿ, ಸಾಕ್ಷಿ ಈಗ ಹುಷಾರಾಗಿದ್ದಾಳಲ್ವಾ? ಸೂರ್ಯಂಗೆ ಬಂದು ಕರ್ಕೊಂಡು ಹೋಗೋಕೆ ಹೇಳೆ. ನಾನು ಸಾಕ್ಷಿನ ಇಲ್ಲಿಂದ ಕಳ್ಸಲ್ಲ. ಅಮ್ಮ, ನೀವ್ ಹೋಗು ಅಂದ್ರು ನಾನು ಇಲ್ಲಿಂದ ಹೋಗಲ್ಲ. ಸಾಕ್ಷಿ ಪುಟ, ನೀನೀಗ ಹೋಗ್ತಿದ್ರೆ ನಿಮ್ ಡ್ಯಾಡಿ ಬೇಜಾರು ಮಾಡ್ಕೊಳ್ತಾರಲ್ವಾ? ಅವ್ರು ಬೇಜಾರ್ ಮಾಡ್ಕೊಂಡ್ರೆ ಅವರು ಇಲ್ಲೇ ಬಂದ್ಬಿಟ್ಲಿ. ಸಾಕ್ಷಿ, ನಾಡಿದ್ದು ನಿನ್ ಬರ್ತಡೇ ಅಲ್ವಾ? ನಾವೆಲ್ಲರೂ ನಿಮ್ ಮನೆಗ್ ಬರ್ತೀವಿ. ಓ ಹೌದಲ್ವಾ? ನಾಳೆ ನನ್ ಬರ್ಡೇ ಅಂದ್ರೆ ನಾವೆಲ್ಲರೂ ಒಟ್ಟಿಗೆ ಮನೆಗ್ ಹೋಗೋಣ. ಅಮ್ಮ, ನಾನು ಇಲ್ಲಿದ್ದೀನಿ ಅಂತ ಅಪ್ಪಂಗೆ ಹೇಳ್ಬೇಡಿ. ನಾನು ಅವ್ನ ಜೊತೆ ಹೋಗೋಕೆ ಇಷ್ಟ ಇಲ್ಲ. ಏ ಆದಿ, ಬಾರೋ. ಬೇಗ ಬಾ. ಬೇಗ ಬಾ. ಬನ್ನಿ ಸೂರ್ಯ ಅವರೇ. ಆರೋಗ್ಯ ಹೇಗಿದೆ ಶೋಭಮ್ಮ? ಈಗ ಸ್ವಲ್ಪ ಪರವಾಗಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವತ್ತು ಆಸ್ಪತ್ರೆಯಲ್ಲಿ ನಾನು ಏನೇನೋ ಅಂದ್ಬಿಟ್ಟೆ ನಿಮಗೆ. ಪರವಾಗಿಲ್ಲ ಶೋಭಮ್ಮ, ಎಲ್ಲ ಮರೆತು ಸದ್ಯ ಮನೆಗೆ ಸೇರಿಸಿದ್ರಲ್ಲ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡು ಬಂದ್ಬಿಡ್ತೀನಿ. ಹಾಂ, ಕೂತ್ಕೊಳ್ಳೋಣ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಮನೆಗೆ ಬರೋದಕ್ಕೆ ಒಪ್ಕೊಂಡ್ರಂತೆ ಅಮ್ಮ ಹೇಳಿದ್ರು. ಕೊನೆಗೂ ನನ್ನನ್ನು ಕ್ಷಮಿಸ್ಬೇಕು ಅಂತ ಅನ್ನಿಸ್ತಲ್ಲ. ಹಾಗೆಲ್ಲ ಹೇಳಬೇಡಿ. ಕ್ಷಮಿಸೋದಕ್ಕೆ ನೀವು ಯಾವ ತಪ್ಪನ್ನು ಮಾಡಿಲ್ಲ. ಯಾರೋ ನಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ಈ ರೀತಿ ಎಲ್ಲ ಪ್ಲಾನ್ ಮಾಡಿದ್ರು. ಅದಕ್ಕೆ ಹೀಗೆಲ್ಲ ಆಯಿತು. ಯಾರೋ ಮಾಡಿದ ಸಂಚಿಗೆ ಸಿಕ್ಕಾಕೊಂಡು ಸುಮ್ಮನೆ ಜಗಳ ಆಡಿ ಬೇಜಾರು ಮಾಡ್ಕೊಂಡ್ವಿ ಅಷ್ಟೇ. ಯಾಕಾಗಿ ನೋಡ್ತಾ ಇದ್ದೀರಾ? ಏನಿಲ್ಲ,
ಹಾಸ್ಪಿಟ್ಲಲ್ಲಿ ನನ್ನನ್ನು ಬೈಯುವಾಗ ಭದ್ರಕಾಳಿ ಥರ ಕಾಣಿಸ್ತಿದ್ರಿ. ಈಗ ನೋಡಿ ಎಷ್ಟು ಶಾಂತವಾಗಿ ಮಹಾಲಕ್ಷ್ಮಿ ಥರ ಕಾಣಿಸ್ತಿದ್ದೀರ. ಅದನ್ನೇ ನೋಡ್ತಾ ಇದ್ದೆ. ನಾನು ನಿಮ್ಮ ಹತ್ರ ಅಷ್ಟೊಂದು ಹಾರ್ಷಾಗಿ ಮಾತಾಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಮೇಲಿನ ಮೇಲೆ ನಿಮಗೂ ಅರ್ಪಿತಾಗೂ ಸಂಬಂಧ ಇದೆ ಅಂತ ಕೇಳಿ ಕೇಳಿ ನಿಮ್ಮಲ್ಲಿ ಸಿಟ್ಟು ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಕಾರಣ ಆಯಿತು. ಹೋಗ್ಲಿ ಬಿಡಿ, ನಾನು ಅದನ್ನು ಮರಿತೀನಿ, ನೀವು ಅದನ್ನು ಮರೆತುಬಿಡಿ. ನಾನು ಆಗಲೇ ಮರ್ತಾಯಿತು. ನಾನು ಮರೆತುಬಿಟ್ಟೆ. ಯಾವಾಗ? ಈ ನಿಮ್ಮ ನಗು ನೋಡಿದಾಗಲೇ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನೆನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯ ನಿಜೋ ಕಾಲಿ ಕಣ್ಣ ಸಲಿಗೆ ಸಲಿಗೆ